Welcome students to the subject of Indian Corporate Law or Companies Act, ಭಾರತೀಯ ಕಂಪನಿ ನ್ಯಾಯ. ಈ ಒಂದು ಸಬ್ಜೆಕ್ಟಿನಲ್ಲಿ now I am going to discuss the topic shares. ನಾನು ಇವಾಗ ಷೇರುಗಳ ಬಗ್ಗೆ ಮಾತಾಡಲಿಕ್ಕೆ ಇಚ್ಛಿಸ್ತೇನೆ. ಷೇರುಗಳು ಒಂದು ಮುಖ್ಯವಾದ ಭಾಗ ಇಂಡಿಯನ್ ಕಂಪನೀಸ್ ಆ್ಯಕ್ಟಲ್ಲಿ. ಶೇರ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇನ್ ದ ಇಂಡಿಯನ್ ಕಂಪನೀಸ್ ಆ್ಯಕ್ಟ್. ಸೊ ಲೆಟ್ us try to understand what are shares. Share is nothing but a fraction or unit of the capital. It is nothing but the fraction or unit of the capital. ಫ್ರ್ಯಾಕ್ಷನ್ ಆರ್ ಯೂನಿಟ್ ಅಂದ್ರೇನು? ಒಂದು ಬಂಡವಾಳದ ಒಂದು ಭಾಗ, ಒಂದು ಅಂಶ ಅಂತೇಳಿ ಹೇಳ್ತೇವೆ. ಇದನ್ನು ಸೆಕ್ಷನ್ 2 ಸಬ್ ಕ್ಲಾಸ್ 46ನಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ದಿಸ್ ಹ್ಯಾಸ್ ಬಿನ್ ಎಕ್ಸ್ಪ್ಲೈನ್ ಇನ್ ಸೆಕ್ಷನ್ 2 ಸಬ್ ಕ್ಲಾಸ್ 46 ಆಫ್ ದ ಇಂಡಿಯನ್ ಕಂಪನೀಸ್ ಆ್ಯಕ್ಟ್. ಸೊ ಲೆಟ್ us try to understand what are the essential features of the share. ನಾವು ಅದರ ಮುಖ್ಯ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳೋ ಒಂದು ಪ್ರಯತ್ನ ಮಾಡೋಣ. ಶೇರ್ಗಳಂದರೆ ಏನು, ಅದರ ಗುಣಲಕ್ಷಣಗಳು ಏನಿದೆ ಅಂತೇಳಿ ಒಂದು ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡೋಣ. ಶೇರ್ ಈಸ್ ನಾಟ್ ಅ ಸಮ್ ಆಫ್ ಮನಿ. ಷೇರು ಎಂಬುದು ಒಂದು ಮೊತ್ತವಲ್ಲ. ಮೊದಲನೇ ವಿಷಯ ನೀವು ತಿಳ್ಕೊಳ್ಬೇಕಾಗಿರೋದು ಅಂತಂದರೆ, ಶೇರ್ ಈಸ್ ನಾಟ್ ಎ ಸಮ್ ಆಫ್ ಮನಿ. ಇಟ್ ಈಸ್ ಓನ್ಲಿ an interest or right. ಅದು ಒಂದು ಹಣದ ಮೊತ್ತವಲ್ಲ, ಅದು ಒಂದು ಹಕ್ಕನ್ನು ಅಥವಾ ಆಸಕ್ತಿಯನ್ನು ಪ್ರತಿಪಾದಿಸುವಂಥದ್ದು ಅಂತ. ಅದು ಮೊದಲನೆಯ ವಿಶೇಷ ಗುಣಲಕ್ಷಣ. ದೆನ್ ಕಮಿಂಗ್ ಟು ದ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ದ ಎಸೆನ್ಷಿಯಲ್ ಫೀಚರ್ ಇಸ್ ದ್ಯಾಟ್ ಎ ಶೇರ್ ಈಸ್ ಗಿವನ್ is as a face or a nominal value. So share is give, ಅದಕ್ಕೊಂದು ಮುಖಬೆಲೆಯನ್ನು ಕೊಡಲಾಗಿರುತ್ತದೆ ಅಂತ ಹೇಳುವಂಥದ್ದು. ಅದಕ್ಕೆ ಒಂದು ಮುಖಬೆಲೆ ಅಂದರೆ 10 ರೂಪಾಯಿ 20 ರೂಪಾಯಿ ಹೀಗೆ ಅದಕ್ಕೊಂದು ಮುಖಬೆಲೆ ಇರುತ್ತದೆ ಅಂತ ಹೇಳೋದು. ಅದು ಹಣದ ಮೊತ್ತ ಅಲ್ಲ. ಅದು ಇಟ್ ಈಸ್ ನಾಟ್ ಎ ಸಮ್ ಆಫ್ ಮನಿ, ಇಟ್ಸ್ ಓನ್ಲಿ ಇಂಟ್ರೆಸ್ಟ್, ಬಟ್ ಇಟ್ ವಿಲ್ ಹ್ಯಾವ್ ಎ ಫೇಸ್ ವ್ಯಾಲ್ಯೂ. ಇಟ್ ವಿಲ್ ಹ್ಯಾವ್ ಎ ಫೇಸ್ ವ್ಯಾಲ್ಯೂ. ಅದಕ್ಕೊಂದು ಮುಖಬೆಲೆ ಇರ್ತದೆ. 10 ರೂಪಾಯಿ ಇರ್ಬೋದು, 20 ರೂಪಾಯಿ ಇರ್ಬೋದು, 50 ರೂಪಾಯಿ ಇರ್ಬೋದು, 100 ರೂಪಾಯಿ ಇರ್ಬೋದು, ಹೀಗೆ ಅದಕ್ಕೊಂದು ಇಟ್ ವಿಲ್ ಹ್ಯಾವ್ ಸಮ್ ಫೇಸ್ ವ್ಯಾಲ್ಯೂ. ಸೊ ದೆನ್ ದ ಪರ್ಸನ್ ಹೂ ಈಸ್ ಹೋಲ್ಡಿಂಗ್ ದಟ್ ಶೇರ್ ಈಸ್ ಕಾಲ್ಡ್ ದ ಶೇರ್ ಹೋಲ್ಡರ್ ಆಫ್ ದ ಕಂಪನಿ. ಯಾರು ಆ ಶೇರನ್ನು ಹೊಂದಿರ್ತಾರೋ ಅವ್ರನ್ನ ನಾವು ಷೇರುದಾರ ಅಥವಾ ಸದಸ್ಯ, ಹಿ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಎಸ್ ದ ಮೆಂಬರ್ ಆಫ್ ದ ಕಂಪನಿ. ಸೊ I'll come backwards once again. Share is not sum of a money, but it has a face value, and the person who is holding that share is called as the shareholder or member of the company. ಶೇರು ಒಂದು ಹಣದ ಮೊತ್ತವಲ್ಲ, ಅದಕ್ಕೆ ಒಂದು ಮುಖಬೆಲೆ ಇರ್ತದೆ. ಅದನ್ನು ಯಾರು ಹೊಂದಿರ್ತಾರೋ ಅವರನ್ನು ನಾವು ಷೇರುದಾರ ಅಂತ ನಾವು ಹೇಳ್ತೇವೆ. ದೆನ್ ಹೌ ದ ಪರ್ಸನ್ ಹ್ಯಾಸ್ ಟು ಡಿಟರ್ಮಿನ್ಡ್, ಅವನು ಷೇರುದಾರ ಅಂತ ಹೇಳೋದಕ್ಕೆ ಏನಾದರೂ ಒಂದು ದಾಖಲೆ ಇರಬೇಕಲ್ವಾ. ಸೊ ದ ಪರ್ಸನ್ ಹೂ ಈಸ್ ಎ ಶೇರ್ ಹೋಲ್ಡರ್ ಆಫ್ ದ ಕಂಪನಿ ವಿಲ್ ಬಿ ಗಿವನ್ ಎ ಶೇರ್ ಸರ್ಟಿಫಿಕೇಟ್. ಯಾರು ಷೇರುದಾರರಾಗಿರ್ತಾರೋ ಅವರಿಗೆ ಒಂದು ಷೇರು ಪ್ರಮಾಣ ಪತ್ರವನ್ನು ನೀಡಲಾಗಿರ್ತದೆ. ದೆನ್ in each share certificate, specific number of shares a person is possessing, a shareholder is possessing will be clearly illustrated. ಆ ಪ್ರತಿಯೊಂದು ಷೇರು ಪ್ರಮಾಣ ಪತ್ರದಲ್ಲಿ ಆ ಒಂದು ವ್ಯಕ್ತಿಯು ಹೊಂದಿರುವಂಥ ನಿರ್ದಿಷ್ಟ ಸಂಖ್ಯೆಯನ್ನು ನಮೂದಿಸಲಾಗಿರ್ತದೆ. ಹಾಗೆಯೇ ಈ ಶೇರನ್ನು ನಾವು ಮೂವೇಬಲ್ ಪ್ರಾಪರ್ಟಿ ಅಂತ ಹೇಳ್ತೇವೆ. ದಿಸ್ ಶೇರ್ ಇಸ್ ಕನ್ಸಿಡರ್ಡ್ ಎಸ್ ದ ಮೂವೇಬಲ್ ಪ್ರಾಪರ್ಟಿ. ಅಂದರೆ ಭಾರತೀಯ ಇಂಡಿಯನ್
ಸೇಲ್ ಆಫ್ ಗುಡ್ಸ್ ಆ್ಯಕ್ಟ್ 1930 ಪ್ರಕಾರ ದಿಸ್ ಈಸ್ ಎ ಮೂವೇಬಲ್ ಕಮಾಡಿಟಿ. ದಟ್ ಮೀನ್ಸ್ ಭಾರತೀಯ ಸರಕುಗಳ ವಿಕ್ರಯ ಕಾಯ್ದೆಯಲ್ಲಿ ಇದನ್ನು ಒಂದು ಸರಕು ಅಂದರೆ ಚರ ಆಸ್ತಿ ಅಂತೇಳಿ ಇದನ್ನು ಪರಿಗಣಿಸಲಾಗ್ತದೆ ಅಂತ ಹೇಳುವಂಥದ್ದು. ಸೊ ದೀಸ್ ಆರ್ ದ ಎಸೆನ್ಷಿಯಲ್ ಫೀಚರ್ಸ್ ಆಫ್ ದ shares. Once again I repeat that share is not a sum of money. It has got a face value or a nominal value, and the person who is holding the share is called the shareholder, and he is given a share certificate. In that share certificate specific numbers will be mentioned, and that is a movable property. Then coming to the types of shares, ಅಂದರೆ ಷೇರುಗಳಲ್ಲಿ ಎಷ್ಟು ವಿಧಗಳಿದೆ ಅಂತ ಹೇಳುವಂಥದ್ದು. ಹಲವಾರು ವಿಧ ಇದೆ. ಅದರಲ್ಲಿ 4 ವಿಧಗಳ ಬಗ್ಗೆ ನಾವು ಸಾಮಾನ್ಯವಾಗಿ ತಿಳ್ಕೊಳ್ತೇವೆ. 4 ವಿಧಗಳು ಯಾವುದು, ಮುಖ್ಯ ವಿಧಗಳು ಯಾವುದು? There are several types of shares. In that 4 types of shares are quite studied much, and they will be the major part of the shares. Then what are the major 4 types of shares? The first type of share is called the preference shares, and the second one is called the equity share, third one is called the deferred shares, and the fourth one is called the equity shares. Preferred shares means ಆದ್ಯತೆಯ ಷೇರುಗಳು. Equity shares means ಸಾಮಾನ್ಯ ಷೇರುಗಳು. Deferred shares means ಲಾಭ ಮುಂದೂಡಲ್ಪಟ್ಟ ಷೇರುಗಳು. Sweat equity shares means ದುಡಿಮೆಯ ಷೇರುಗಳು. ಅಂದರೆ ಆದ್ಯತೆಯ ಷೇರುಗಳು, ಸಾಮಾನ್ಯ ಷೇರುಗಳು, ಲಾಭ ಮುಂದೂಡಲ್ಪಟ್ಟ ಷೇರುಗಳು ಮತ್ತು ದುಡಿಮೆಯ ಷೇರುಗಳು ಅಂತ ಹೇಳ್ಬಿಟ್ಟು 4 ವಿಧವಾದ ಷೇರುಗಳನ್ನ ಮುಖ್ಯವಾಗಿ ನಾವು ಅಭ್ಯಾಸ ಮಾಡ್ತೇವೆ. ಅದರಲ್ಲಿ ಮುಖ್ಯವಾಗಿ ಪುನಃ ಹೇಳೋದಾದರೆ ಪ್ರಿಫರೆನ್ಸ್ ಶೇರ್ಸ್ ಆ್ಯಂಡ್ ಇಕ್ವಿಟಿ ಶೇರ್ಸ್. ಇನ್ ದ್ಯಾಟ್ ಅಗೇನ್ ಮೇಜರ್ ಪೋರ್ಷನ್ ಆಫ್ ದ ಶೇರ್ಸ್ ವಿಲ್ ಬಿ ಆ್ಯಕ್ಚುಲಿ ಪ್ರಿಫರೆನ್ಸ್ ಶೇರ್ಸ್ ಆ್ಯಂಡ್ ದ ಇಕ್ವಿಟಿ ಶೇರ್ಸ್. ಅಂದರೆ ಆದ್ಯತೆಯ ಷೇರುಗಳು ಮತ್ತು ಸಾಮಾನ್ಯ ಷೇರುಗಳು ಮುಖ್ಯವಾದ ಭಾಗವನ್ನು ಹೊಂದಿರ್ತದೆ. ಎಲ್ಲ ಷೇರುಗಳಲ್ಲಿ ಮುಖ್ಯವಾದ ಭಾಗವನ್ನು ಹೊಂದಿರ್ತದೆ. ಇನ್ನು ಈ ಡಿಫರ್ಡ್ ಶೇರ್ಸನ್ನು ನಾವು ಸ್ಥಾಪಕರ ಷೇರುಗಳು ಅಂತ ಹೇಳ್ತೇವೆ, ಫೌಂಡರ್ ಶೇರ್ಸ್ ಅಂತ ಹೇಳ್ತೇವೆ, ಮ್ಯಾನೇಜ್ಮೆಂಟ್ ಶೇರ್ಸ್ ಅಂತ ಹೇಳ್ತೇವೆ. ಹಾಗೆಯೇ ಅದನ್ನು ಪ್ರವರ್ತಕರ ಷೇರುಗಳು, ಪ್ರಮೋಟರ್ ಶೇರ್ಸ್ ಅಂತ ಕೂಡ ಹೇಳ್ತೇವೆ. ಆದರೆ ಸ್ವೆಟ್ ಇಕ್ವಿಟಿ ಶೇರ್ಸ್ ಏನು, ಇವು ದುಡಿಮೆಯ ಷೇರುಗಳು. ಅದನ್ನು ನಾನು ಮುಂದಿನ ವಿಷಯದಲ್ಲಿ ಹೇಳ್ತೇನೆ. ಅದನ್ನು ಇವತ್ತು ನಾನು 2 ಮುಖ್ಯವಾದ ಷೇರುಗಳ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಇಚ್ಛೆ ಪಡುವಂಥದ್ದು. ಸಾಮಾನ್ಯ ಷೇರುಗಳು ಅಂದರೆ ಪ್ರಿಫರೆನ್ಸ್ ಶೇರ್ಸ್, ಆದ್ಯತೆ ಷೇರುಗಳು ಮತ್ತು ಸಾಮಾನ್ಯ ಷೇರುಗಳು, ಪ್ರಿಫರೆನ್ಸ್ ಶೇರ್ಸ್ ಆ್ಯಂಡ್ ಇಕ್ವಿಟಿ ಶೇರ್ಸ್ ಬಗ್ಗೆ ನಾವು ತಿಳ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡುವ. ಸೊ we will try to understand about the preference shares. We will go into the essential features, ಅಂದರೆ ಮುಖ್ಯ ಗುಣಲಕ್ಷಣಗಳು ಏನಿದೆ ಅದನ್ನು ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡುವ. ಇದರಲ್ಲಿ ಪ್ರಿಫರೆನ್ಸ್ ಶೇರ್ಸ್, ಈ ಪ್ರಿಫರೆನ್ಸ್ ಶೇರ್ಸನ್ನು ಯಾರು ಪ್ರಿಫರ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೂ ವಿಲ್ ಬಿ ಪ್ರಿಫರಿಂಗ್ ದಿಸ್ ಪ್ರಿಫರೆನ್ಸ್ ಶೇರ್ಸ್ ಮೀನ್ಸ್ ಕಾಷಿಯಸ್ ಇನ್ವೆಸ್ಟರ್ಸ್. ಈ ಪ್ರಿಫರೆನ್ಸ್ ಶೇರ್ಸನ್ನು ಯಾರು ಜಾಗರೂಕ ಅಂದರೆ ಯಾರು ರಿಸ್ಕ್ ತಗೊಳ್ಳಿಕ್ಕೆ ಇಷ್ಟ ಇರೋದಿಲ್ವೋ ಅವರು ಪ್ರಿಫರ್ ಮಾಡುವಂಥ ಷೇರುಗಳು ಪ್ರಿಫರೆನ್ಸ್ ಶೇರ್ಸ್. ಅಂದರೆ ತುಂಬ ರಿಸ್ಕ್ ತಗೊಳ್ಳಿಕ್ಕೆ ನಷ್ಟ ಹೊಂದಲಿಕ್ಕೆ ಯಾರಿಗಿಷ್ಟ ಇಲ್ವೋ, ಅಂದರೆ ನಷ್ಟ ಭಯದ ಬಂಡವಾಳ ಹೊಂದಲಿಕ್ಕೆ ಯಾರು ಹಾಕಲಿಕ್ಕೆ ಇಷ್ಟ ಇಲ್ವೋ ಅವರು ಇದನ್ನು ಈ ಒಂದು ಜಾಗರೂಕ ಷೇರುಗಳು ಅಂದರೆ ಇದನ್ನು ಕೊಳ್ಳಲಿಕ್ಕೆ ಬಯಸ್ತಾರೆ. ಯಾಕಾಗಾದರೆ ಇದು ಆ್ಯಕ್ಚುಲಿ ಕಾಷಿಯಸ್ ಇನ್ವೆಸ್ಟರ್ಸ್ ಯಾಕೆ ಇದಕ್ಕೆ ಇನ್ವೆಸ್ಟ್ ಮಾಡ್ತಾರೆ ಅಂತ ನಾವು ತಿಳ್ಕೊಳ್ಳೋ. ವೈ ದ ಕಾಷಿಯಸ್ ಇನ್ವೆಸ್ಟರ್ಸ್ ಆರ್ ಓನ್ಲಿ more of the cautious investors will be investing on the preference shares ಅಂತೇಳಿ if you are trying to understand. The first point which strikes in this is always preference will be given for the preference shareholders in the payment of dividends. That is the first important point in this. What does it mean? That means ಯಾವಾಗ ನಾವು ಲಾಭಾಂಶವನ್ನು ಹಂಚಿಕೆ ಮಾಡ್ತೇವೋ ಆವಾಗ ಇದಕ್ಕೆ ಪ್ರಾಶಸ್ತ್ಯವನ್ನು ನೀಡಲಾಗ್ತದೆ. ಈ ಒಂದು ಪ್ರಿಫರೆನ್ಸ್ ಶೇರ್ಸ್, ಈ ಆದ್ಯತೆ ಷೇರುಗಳಿಗೆ ಪ್ರಾಶಸ್ತ್ಯವನ್ನು ನೀಡುತ್ತೆ. ಮೊದಲು ಈ ಒಂದು ಧಾರಕರಿಗೆ ಈ ಅಂದರೆ ಪ್ರಾಶಸ್ತ್ಯ ಷೇರುಗಳು ಏನುಂಟು, ಈ ಪ್ರಾಶಸ್ತ್ಯವನ್ನು ಕೊಡಲಿಕ್ಕಾಗ್ತದೆ. ಆದ್ಯತೆಯ ಷೇರುಗಳಿಗೆ ಪ್ರಾಶಸ್ತ್ಯವನ್ನು ಕೊಡಲಾಗ್ತದೆ ಅಂತ ಹೇಳುವಂಥದ್ದು. ದೆನ್
these shares are called will have a fixed rate of dividend. ಅಂದರೆ ಒಂದು ರೇಟನ್ನು ಮೊದಲೇ ಫಿಕ್ಸ್ ಮಾಡಿರ್ತಾರೆ. ಅಂದರೆ ಇಷ್ಟು ಕೊಡಲೇಬೇಕು, ಅವ್ರಿಗೆ ಇಷ್ಟು ಕೊಡಬೇಕು ಅಂತೇಳಿ ಪರ್ಸೆಂಟೇಜು, ಅಂದರೆ ಒಂದು ರೇಟ್. the rate will be determined in the beginning itself. So there will be fixed rate of dividend will be assured when the profit is coming. So when the fixed rate is dividend is assured, they are something like rent. When you are actually letting out any house, you will be getting a fixed rent. In the same manner, if the company is running under profit, you will be getting a fixed amount of dividend. ಅಂದರೆ ಇವು ಅದಕ್ಕೆ ನಾವು ಬಾಡಿಗೆದಾರ ಷೇರುಗಳು ಅಥವಾ ರೆಂಟಿಯರ್ ಕ್ಯಾಪಿಟಲ್ ಅಂತ ಹೇಳ್ತೇವೆ ನಾವು. ಇದಕ್ಕೆ ಯಾಕಂದರೆ ಒಂದು ನಿಗದಿತ ಮೊತ್ತವನ್ನು ನಾವು ಮೊದಲೇ ಭರವಸೆ ಕೊಟ್ಟಿರ್ತಾರೆ, ನಿಗದಿತ ಮೊತ್ತವನ್ನು ಬಾಡಿಗೆ ಕೊಟ್ಟಿರ್ತಾರೆ, ಅದೊಂದು ಬಾಡಿಗೆದಾರ ಒಂದು ರೂಪದಲ್ಲಿ ಬರ್ತದೆ. ಯಾವುದೊಂದು ಭೂಮಾಲೀಕ ಯಾವುದೋ ಒಂದು ಇದನ್ನು ಭೂಮಿಯನ್ನು ಅಥವಾ ಯಾವುದೋ ಒಂದು ಬಿಲ್ಡಿಂಗನ್ನು ಬಾಡಿಗೆ ಕೊಟ್ಟಾಗ ಅವನಿಗೆ ಫಿಕ್ಸೆಡ್ ಹೇಗೆ ಒಂದು ನಿಗದಿತ ಪ್ರಮಾಣದ ಹಣ ಬರ್ತದೋ ಅದಕ್ಕೋಸ್ಕರ ಅದೇ ರೀತಿ ಈ ಒಂದು ಷೇರುಗಳಲ್ಲಿ ಕೂಡ ನಿಗದಿತ ಪ್ರಮಾಣದ ಒಂದು ಮೊತ್ತ ಅಂದರೆ ಲಾಭಾಂಶ ಬರೋದರಿಂದಾಗಿ ಇದನ್ನು ರೆಂಟಿಯರ್ ಕ್ಯಾಪಿಟಲ್ ಅಂತ ಹೇಳ್ತೇವೆ ಅಥವಾ ಬಾಡಿಗೆದಾರ ಷೇರುಗಳು ಅಂತ ಕೂಡ ನಾವು ಹೇಳ್ತೇವೆ. ಆದರೆ ಒಂದು ಅಂಶವನ್ನು ನೀವು ಇಲ್ಲಿ ತಿಳ್ಕೊಳ್ಬೇಕು. ಇದರಲ್ಲಿ ಏನು ಅಂಶವನ್ನು ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, what one particular point you should remember in this one. What is that particular aspect is that even though it is determined in the beginning itself that this particular share will have a fixed rate of dividend, assured rate of dividend ಇದೆ ಅಂತಾದರೂ ಕೂಡ it is left to the discretion of the directors. It is left to the discretion of the director. ಅಂದರೆ ಈ ಕಂಪನಿ ಲಾಭ ಮಾಡ್ತಿದೆ ಅಂತೇಳಿ ಗೊತ್ತಿದ್ರೂ ಕೂಡ ಅದು ಕೊನೆಗೆ ನಿರ್ದೇಶಕರ ವಿವೇಚನೆಗೆ ಬಿಡುವಂಥದ್ದು. ಈ ಸಲ ಇವರಿಗೆ ಲಾಭಾಂಶವನ್ನು ಕೊಡಬೇಕಾ ಬೇಡವಾ, ಈ ಬಾರಿ ಲಾಭಾಂಶವನ್ನು ಕೊಡಬೇಕಾ ಬೇಡವಾ, ದಿಸ್ ಟೈಮ್ ವೆದರ್ ವಿತ್ ದ ಡಿವಿಡೆಂಡ್ ಹ್ಯಾವ್ ಟು ಬಿ ಪೇಡ್ ಆರ್ ನಾಟ್, ಹ್ಯಾಸ್ ಟು ಬಿ ಪೇಡ್ ಆರ್ ನಾಟ್ ಅಂತ ಹೇಳ್ಬಿಟ್ಟು ಹೂ ಇಸ್ ಗೋಯಿಂಗ್ ಟು ಡಿಸೈಡ್ ಇಟ್, ಡೈರೆಕ್ಟರ್ಸ್ ಆರ್ ಗೋಯಿಂಗ್ ಟು ಡಿಸೈಡ್ ವಿತ್ ದ ಡಿಸ್ಕ್ರಿಷನ್ ಆಫ್ ದ ಡೈರೆಕ್ಟರ್ಸ್. ಸೊ ಐ ಟೋಲ್ಡ್ ಯು that priority is given for the payment of the dividends. ಅಂದರೆ ಪ್ರಾಶಸ್ತ್ಯವನ್ನು ಕೊಡಲಾಗ್ತದೆ, ಹಾಗೆಯೇ ಅದಕ್ಕೆ ಫಿಕ್ಸೆಡ್ ರೇಟ್ ಆಫ್ ಡಿವಿಡೆಂಡ್ಸ್ ಅಂದರೆ ನಿರ್ದಿಷ್ಟ ಲಾಭಾಂಶವನ್ನು ಕೊಡಲಾಗ್ತದೆ. ಆದರೆ ಆ ನಿರ್ದಿಷ್ಟ ಲಾಭಾಂಶವನ್ನು ಕೊಡಬೇಕು ಅಂತಾದರೆ ಅದು ನಿರ್ದೇಶಕರ ವಿವೇಚನೆಗೆ ಬಿಟ್ಟಿರುವಂಥದ್ದು. ಅಂದರೆ ಇಟ್ ಈಸ್ ದ ಡಿಸ್ಕ್ರಿಷನ್ ಆಫ್ ದ ಡೈರೆಕ್ಟರ್ಸ್. ಇನ್ ಎನಿ ಪರ್ಟಿಕ್ಯುಲರ್ ಇಯರ್ the directors can decide not to give the dividends for that shares. However, but in the forthcoming years that balance of the dividend amount can be they can actually collect it. That is a different aspect altogether. But the thing is that it is left to the discretion of the directors. Then even during the winding up of the company, this preference shareholders will be repaid first. ಯಾವಾಗ ಒಂದು ಕಂಪನಿ ವಿಸರ್ಜನೆ ಆಗುವ ಸಂದರ್ಭ ಬಂದಾಗಲೂ ಕೂಡ ಆದ್ಯತಾ ಷೇರುದಾರಕರಿಗೆ ಪ್ರಥಮವಾಗಿ ಅವರ ಒಂದು ಬಂಡವಾಳವನ್ನು ವಾಪಸ್ ಕೊಡಬೇಕಾಗುವಂಥದ್ದು. ಅದು ಕೂಡ ಅವರಿಗೆ ಪ್ರಾಶಸ್ತ್ಯ ಇರುವಂಥದ್ದು. ದೆನ್ ಹಾಗಾದರೆ ಇಷ್ಟೆಲ್ಲ ಅಡ್ವಾಂಟೇಜ್ ಇದೆ ಅದರಲ್ಲಿ, ದೇ ಆರ್ ಸೋ ಮೆನಿ ಅಡ್ವಾಂಟೇಜಸ್ ದೇರ್. ದೆನ್ ವಾಟ್ ಆರ್ ದ ರಿಸ್ಟ್ರಿಕ್ಷನ್ಸ್? ಹಾಗಾದರೆ ಏನು ರಿಸ್ಟ್ರಿಕ್ಷನ್ಸ್ ಇರ್ಬೋದು ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಹೋದರೆ, ದೇ ವಿಲ್ ಹ್ಯಾವ್ ಎ ರಿಸ್ಟ್ರಿಕ್ಟೆಡ್ ವೋಟಿಂಗ್ ರೈಟ್ಸ್. ದೇ ಕ್ಯಾನ್ ವೋಟ್ ಆನ್ ಓನ್ಲಿ ದೋಸ್ ಮ್ಯಾಟರ್ ಆನ್ ವಿಚ್ ದೇ ಆರ್ ಇಂಟ್ರೆಸ್ಟೆಡ್, ದೇರ್ ರೈಟ್ಸ್ ಆರ್ ಗೆಟಿಂಗ್ ಎಫೆಕ್ಟೆಡ್. ಆ ಒಂದು ತಮ್ಮ ಹಕ್ಕುಗಳಿಗೆ ಚ್ಯುತಿ ಬರುವಂಥದ್ದು ಯಾವುದಾದ್ರೂ ಒಂದು ವಿಷಯಗಳಿದ್ದಾಗ ಮಾತ್ರ ಅವರಿಗೆ ಮತದಾನದ ಹಕ್ಕಿರುವಂಥದ್ದು. ಮತ್ತು ಎಲ್ಲ ವಿಷಯಗಳ ಬಗ್ಗೆ ಅವರಿಗೆ ಮತದಾನ ಮಾಡಲಿಕ್ಕೆ ಹಕ್ಕಿರೋದಿಲ್ಲ. ಇದೊಂದು ರಿಸ್ಟ್ರಿಕ್ಷನ್, ಇದೊಂದು ಕಡಿವಾಣ ಇರುವಂಥದ್ದು. ಆಮೇಲೆ ಅದು ನಾನು ಈಗಾಗಲೇ ಹೇಳಿದೆ ನಿಮಗೆ, ಅದು ಇಟ್ ಈಸ್ ಪ್ರಿಫರ್ಡ್ ಬೈ ದ ಕಾಷಿಯಸ್ ಇನ್ವೆಸ್ಟರ್ಸ್. ಅಂದರೆ ಜಾಗರೂಕ, ಅಂದರೆ ಏನೂ ನಷ್ಟ ಅನುಭವಿಸ್ಲಿಕ್ಕೆ ಇಚ್ಛೆ ಪಡೋದಿಲ್ವೋ ಅಂಥವ್ರು ಇದಕ್ಕೆ ಹಣವನ್ನು ಹಾಕುವಂಥದ್ದು. ಸೊ ಐ ವಿಲ್ ಸಮರೈಸ್ ಇಟ್ ಆಸ್ ಲೈಕ್ ದಿಸ್, ದ್ಯಾಟ್ ದ ಪ್ರಿಫರೆನ್ಸ್ shareholders will get a fixed, ಅಂದರೆ they will get a priority in payment, they will have a fixed rate of dividend they will be getting,
and it is called as a rentier capital, and it is, but though it is called as a rentier capital, it is left to the discretion of the directors for the making of the payment of the dividends, and during the winding up of the company also the preference will be given to the preference shareholders while repaying the capital, and but they will be having the restricted voting rights, and this is investment is made by the in this kind of shares by the cautious investors, ಅಂದರೆ ಜಾಗರೂಕ ಬಂಡವಾಳ ಹೂಡೋರು ಹೆಚ್ಚಾಗಿ ಇದರ ಇನ್ವೆಸ್ಟ್ ಮಾಡ್ತಾರೆ. ಫಿಕ್ಸೆಡ್ ಅಂದರೆ ಅದಕ್ಕೆ ನಿರ್ದಿಷ್ಟ ಪ್ರಮಾಣದ ಲಾಭವನ್ನು ಕೊಡ್ತಾರೆ, ಪ್ರಾಶಸ್ತ್ಯ ಕೊಡ್ತಾರೆ. ಬೇರೆ ಶೇರ್ಗಳಿಗೆ ಕಂಪೇರ್ ಮಾಡಿದಾಗ ಇದಕ್ಕೆ ಪ್ರಥಮವಾಗಿ ಕೊಡುವಂಥದ್ದು. ಆಮೇಲೆ ಇದನ್ನು ಬಾಡಿಗೆದಾರ ಶೇರುಗಳು ಅಂತ ಹೇಳಿದ್ರು ಕೂಡ ಅದು ನಿರ್ದೇಶಕರ ವಿವೇಚನೆಗೆ ಬಿಟ್ಟಿರುವಂಥದ್ದು, ಮತ್ತು ಅವರಿಗೆ ಒಂದು ನಿಗದಿತ ಅಂದರೆ ಅವರ ಆಸಕ್ತಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಾತ್ರ ಮತದಾನದ ಹಾಕಿರುವಂಥದ್ದು ಅಂತ ಹೇಳುವಂಥದ್ದು ಇದರ ಗುಣಲಕ್ಷಣಗಳು. ದೆನ್ ಐಲ್ ಕಮ್ ಟು ದ ಪಾರ್ಟ್ ಆಫ್ ಇಕ್ವಿಟಿ ಶೇರ್ಸ್. ಅಂದರೆ ಈಗ ನಾನು ನಿಮಗೆ ಪ್ರಿಫರೆನ್ಸ್ ಶೇರ್ ಅಂದರೆ ಆದ್ಯತೆಯ ಷೇರುಗಳನ್ನ ಹೇಳಿದೆ. ಈಗ ನಾನು ಸಾಮಾನ್ಯ ಷೇರುಗಳ ಬಗ್ಗೆ ಹೇಳ್ತೇನೆ. ಸಾಮಾನ್ಯ ಷೇರುಗಳಂದರೆ ಇಕ್ವಿಟಿ ಶೇರ್ಸ್. ಇಕ್ವಿಟಿ ಶೇರ್ಸ್ ಅಂದರೆ ಇವನ್ ಆರ್ಡಿನರಿ ಶೇರ್ಸ್ ಅಂತ ಹೇಳ್ತೇವೆ ನಾವು. ಹಾಗೆಯೇ ಇದನ್ನು ಮಾಲೀಕರ ಷೇರುಗಳು, ಓನರ್ಶಿಪ್ ಶೇರ್ಸ್ ಅಂತ ಕೂಡ ನಾವು ಹೇಳ್ತೇವೆ. ಯಾಕೆ ಇದನ್ನು ಓನರ್ಶಿಪ್ ಶೇರ್ಸ್ ಅಂತ ಹೇಳ್ತೇವೆ? ನಾವು ಅದನ್ನು ರೆಂಟಿಯರ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಇದು ರಿಸ್ಕಿ ಕ್ಯಾಪಿಟಲ್ ಅಂತ ಹೇಳ್ತೇವೆ, ಅಂದರೆ ನಷ್ಟ ಬಂಡವಾಳದ ಷೇರುಗಳು ಅಂತ ಕೂಡ ನಾವು ಹೇಳ್ತೇವೆ ಇದನ್ನು. ಹಾಗಾದರೆ ಇದು ರಿಸ್ಕಿ ಕ್ಯಾಪಿಟಲ್ ಯಾಕಾಯಿತು? ಇದನ್ನು ಯಾಕೆ ನಾವು ಓನರ್ಶಿಪ್ ಶೇರ್ಸ್ ಅಂತ ಹೇಳ್ತೇವೆ? ಇದನ್ನು ಯಾಕೆ ನಾವು ಮಾಲೀಕರ ಷೇರುಗಳು ಅಂತ ಹೇಳ್ತೇವೆ? ಇದಕ್ಕೆ ಯಾಕೆ ನಾವು ಸಾಮಾನ್ಯ ಷೇರುಗಳು ಹೇಳ್ತೇವೆ ಅಂತಂದರೆ ಇದರ ಗುಣಲಕ್ಷಣಗಳಿಂದಾಗಿ ನಾವು ಇದನ್ನು ಸಾಮಾನ್ಯ ಷೇರುಗಳು ಅಂತ ಹೇಳ್ತೇವೆ ನಾವು. ಇದರ ಗುಣಲಕ್ಷಣಗಳಾಗಿರೋ ವಾಟ್ ಆರ್ ದ ಫೀಚರ್ಸ್ ಆಫ್ ದಿಸ್ ಒನ್? ದ ಫೀಚರ್ಸ್ ಆಫ್ ದೀಸ್ ಇಕ್ವಿಟಿ ಶೇರ್ಸ್ ಆರ್ ದ್ಯಾಟ್ ಈವನ್ ದೋ ಅದನ್ನು ನಾವು ನಷ್ಟ ಬಂಡವಾಳದ ಷೇರುಗಳು ಅಂತ ಹೇಳಿದ್ರು ಕೂಡ ದ ಪೇಮೆಂಟ್ ಆಫ್ the payment will be made only after making payment to the preference shareholders, the first aspect. The second aspect is that the dividend is not fixed. Dividend is not fixed. ಅಂದರೆ ಲಾಭಾಂಶವನ್ನು ಕೂಡ ಅದು ಇದರಲ್ಲಿ ನಾವು ಪ್ರಾಶಸ್ತ್ಯ ಷೇರುಗಳು ಏನು ಹೇಳ್ತೇವೆ ಆದ ಥರ ನಿಗದಿತ ಲಾಭಾಂಶವನ್ನು ಕೊಡುವಂಥದ್ದಲ್ಲ. ಇದಕ್ಕೆ ಎರಡನೆಯ ಇದರ ಆದ್ಯತೆಯನ್ನು ಕೊಡಲಾಗ್ತದೆ. ಅಂದರೆ ಯಾವಾಗ ಪ್ರಾಶಸ್ತ್ಯ ಇದು ಆದ್ಯತೆ ಷೇರುಗಳಿಗೆ ಕೊಟ್ಟಾದಮೇಲೆ ನಂತರ ಇದಕ್ಕೆ ಲಾಭಾಂಶವನ್ನು ಕೊಡುವಂಥದ್ದು. ಹಾಗೆಯೇ ಈವನ್ ಡ್ಯೂರಿಂಗ್ ದ ವೈಂಡಿಂಗ್ ಅಪ್ ಆಫ್ ದ ಕಂಪನಿ ಆಲ್ಸೋ ಓನ್ಲಿ ಆಫ್ಟರ್ ಪೇಯಿಂಗ್ ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ದ ಇಕ್ವಿಟಿ ಶೇರ್ ಹೋಲ್ಡರ್ಸ್ ವಿಲ್ ಬಿ ರಿಪೇಡ್. ಅಂದರೆ ಕಂಪನಿ ವಿಸರ್ಜನೆ ಆಗುವ ಸಮಯದಲ್ಲೂ ಕೂಡ ಸಾಮಾನ್ಯ ಷೇರುಗಳಿಗೆ ಪ್ರಾಶಸ್ತ್ಯ ಇದು ಆದ್ಯತೆ ಷೇರುಗಳಿಗೆ ಏನು ಪೇಮೆಂಟ್ ಮಾಡಿ ಆದಮೇಲೆ ಇವರಿಗೆ ಪೇಮೆಂಟ್ ಮಾಡುವಂಥದ್ದು, ಅಂದರೆ ಇವರಿಗೆ ಬಂಡವಾಳನ ವಾಪಸ್ ಪಡಲಿಕ್ಕೆ ಸಾಧ್ಯವಾಗುವಂಥದ್ದು. ಸೊ ದೇಸ್ ಆರ್ ದ ಮೇನ್ ಫೀಚರ್ಸ್. ಹಾಗಾದರೆ ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಎ ರಿಸ್ಕಿ ಕ್ಯಾಪಿಟಲ್. ಅಂದರೆ ಇದನ್ನು ನಷ್ಟ ಭಯದ ಬಂಡವಾಳಗಳು ಅಂತ ನಾವು ಹೇಳ್ತೇವೆ. ನಷ್ಟ ಭಯದ ಬಂಡವಾಳ ಇಷ್ಟೆಲ್ಲ ಫೀಚರ್ಸ್ ಇದ್ದರೂ ಕೂಡ ವೈ ಇಟ್ ಈಸ್ ದ ಪೀಪಲ್ ಆರ್ ಗೆಟಿಂಗ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿಸ್. ಇನ್ವೆಸ್ಟರ್ಸ್ ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ದಿಸ್ ಆರ್ಡಿನರಿ ಶೇರ್ಸ್, ಅಂದರೆ ಇಕ್ವಿಟಿ ಶೇರ್ಸ್ ಬಗ್ಗೆನೇ ಹೆಚ್ಚಾಗಿ ಹಣವನ್ನು ಹಾಕ್ತಾರೆ. ಅಂದರೆ ಮೆಜಾರಿಟಿ ಆಫ್ ದ ಶೇರ್ಸ್ ವಿಲ್ ಬಿ ಇಕ್ವಿಟಿ ಶೇರ್ಸ್ ಓನ್ಲಿ. ಹಾಗಾದರೆ ದೇರ್ ಶುಡ್ ಬಿ ಸಮ್ ಕೈಂಡ್ ಆಫ್ ಫೀಚರ್ಸ್. ಅಲ್ಲಿ ಏನೋ ಒಂದು ಗುಣಲಕ್ಷಣಗಳಿರಬೇಕು. ಇಷ್ಟೆಲ್ಲ ಜನ ಅಟ್ರಾಕ್ಟ್ ಆಗಬೇಕಂದ್ರೆ ಅದರಲ್ಲಿ ಅಂದರೆ ಹೆಚ್ಚಿನ ಇನ್ವೆಸ್ಟರ್ಸು, ಹೆಚ್ಚಿನ ಇನ್ವೆಸ್ಟ್ಮೆಂಟು ಮತ್ತು ಮಾಲೀಕತ್ವ ಷೇರುಗಳಿಂದ ಕರಿಬೇಕಾದ್ರೆ ವೆನ್ ದಿಸ್ ಶೇರ್ ಬೀಂಗ್ ಕಾಲ್ಡ್ ಎಸ್ ದ ಓನರ್ಶಿಪ್ ಶೇರ್ಸ್, ಆರ್ಡಿನರಿ ಶೇರ್ಸ್, ಆ್ಯಂಡ್ ವೈ ಇಟ್ ಈಸ್ ಪ್ರಿಫರ್ಡ್, ಆ್ಯಂಡ್ ಮೆಜಾರಿಟಿ ಆಫ್ ದ ಶೇರ್ಸ್ ವಿಲ್ ಬಿ ದಿಸ್ ಇಕ್ವಿಟಿ ಶೇರ್ಸ್ ಓನ್ಲಿ. ವೈ ಇಟ್ ಈಸ್ ಪ್ರಿಫರ್ಡ್ ಅಂತೇಳಿ ತಗೊಂಡಾಗ ದಿಸ್ ಶೇರ್ಸ್ ಆರ್ ಪ್ರಿಫರ್ಡ್ ಬಿಕಾಸ್ here there are the shareholders will have opportunity to get a high rate of dividends. ಅಂದರೆ ಇಲ್ಲಿ ಅವರಿಗೆ ಅವಕಾಶಗಳಿರ್ತದೆ, ದೊಡ್ಡ ಮೊತ್ತದ ಒಂದು ಲಾಭಾಂಶವನ್ನು ಪಡ್ಕೊಳ್ಳಿಕ್ಕೆ ಈ ಷೇರುಗಳಲ್ಲಿ ಅವಕಾಶಗಳು ಇರ್ತದೆ. ಹಾಗೆಯೇ ಇದ್ರದ್ದು ಮಾರ್ಕೆಟ್ ವ್ಯಾಲ್ಯೂ ಕೂಡ, ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದೀಸ್ ಶೇರ್ಸ್ ವಿಲ್ ಬಿ ಇನ್ಕ್ರೀಸಿಂಗ್ ಅಕಾರ್ಡಿಂಗ್ ಟು ದ ಯಾವಾಗ ಇದ್ರದ್ದು ಒಂದು ಕಂಪನಿಯ ಇದು ಅವ್ರದ್ದೊಂದು ಮಾರ್ಕೆಟಲ್ಲಿ ಅದರ ಒಂದು ಹೆಚ್ಚಾಗ್ತಾ ಹೋಗ್ತದೆ, ಬೆಲೆ ಹೆಚ್ಚಾಗ್ತಾ ಹೋಗ್ತದೆ. ಹಾಗೆಯೇ ಇವರ ಷೇರುಗಳ ಬೆಲೆಗಳು ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಯಾಕೆಂದರೆ ನಾನು ಈಗಾಗಲೇ ಹೇಳಿದೆ ನಿಮಗೆ, ಇವರಿಗೆ ಕೊಟ್ಟಾಗಿ ಉಳಿದ ಲಾಭಾಂಶವನ್ನು ಇವರಿಗೆ ಹಂಚುವಂಥದ್ದು ದೊಡ್ಡ ಲಾಭದ ಪ್ರಮಾಣ. ಆಫ್ಟರ್ ಪೇಯಿಂಗ್ ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ದ ರಿಮೈನಿಂಗ್ ಬ್ಯಾಲೆನ್ಸ್ ಆಫ್ ದ ಪ್ರಾಫಿಟ್ ವಿಲ್ ಬಿ ಪೇ ಟು ದ equity shareholders. That's why there will be a very high chance of getting the equity shareholders getting a very high profit. Suppose you imagine
a company is making a huge profit, and a portion of the money is given as the, because it's already determined, only that portion of money will be given as the dividend to the preference shareholders. All the remaining profit will be remaining like that, and when it is shared among the equity shareholders, a huge amount of profit they can accrue. ಹಾಗಾಗಿ ದೊಡ್ಡ ಲಾಭಾಂಶದ ದೊಡ್ಡ ಪ್ರಮಾಣದ ಲಾಭಾಂಶವನ್ನು ಪಡ್ಕೊಳ್ಳಿಕ್ಕೆ ಇಕ್ವಿಟಿ ಶೇರ್ ಹೋಲ್ಡರ್ಗೆ ಸಾಧ್ಯ ಇರ್ತದೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಪ್ರಿಫರೆನ್ಸನ್ನು ಕೊಡ್ತಾರೆ. ಅಂದರೆ ಸಾಮಾನ್ಯವಾಗಿ ಹೆಚ್ಚು ಇನ್ವೆಸ್ಟ್ಮೆಂಟನ್ನು ಇದಕ್ಕೆ ಮಾಡ್ತಾರೆ. ಅದಕ್ಕೋಸ್ಕರ ಇದನ್ನು ಮಾಲೀಕತ್ವದ ಷೇರುಗಳು ಅಂತ ಹೇಳುವಂಥದ್ದು. ಹಾಗೆಯೇ ಇದರದ್ದು ಶೇರ್ ವ್ಯಾಲ್ಯೂ ಕೂಡ, ಶೇರ್ ವ್ಯಾಲ್ಯೂ ಆಲ್ಸೋ will be increasing if the company is making a big profit in the market. So market value also will be increasing. ಅಂದರೆ ಮಾರುಕಟ್ಟೆ ಬೆಲೆ ಕೂಡ ಜಾಸ್ತಿ ಆಗ್ತಾ ಇರ್ತದೆ. ಜಾಸ್ತಿ ಆಗಲಿಕ್ಕೆ ಇದಕ್ಕೆ ಅವಕಾಶ ಇರ್ತದೆ. ಮತ್ತು ಇನ್ನೊಂದು ಮುಖ್ಯವಾದ ಅಂಶ, another important point is that the equity shareholders will have right to vote on all subjects. ನಾನು ಹೇಳಿದೆ ನಿಮಗೆ, ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಲ್ಲಿ ದೇ ವಿಲ್ ಹ್ಯಾವ್ ಲಿಮಿಟೆಡ್ ವೋಟಿಂಗ್ ರೈಟ್ಸ್ ಅಂತ ಹೇಳ್ಬಿಟ್ಟು. ಇದರಲ್ಲಿ ಎಲ್ಲ ವಿಷಯಗಳಲ್ಲಿ ಕೂಡ ಮತವನ್ನು ಚಲಾವಣೆ ಮಾಡೋ ಹಕ್ಕಿರ್ತದೆ. ಅಂದರೆ ಈ ಆದ್ಯತಾ ಷೇರುಗಳಲ್ಲಿ ಇರ್ತದೆ, ಅವರ ಆಸಕ್ತಿಗೆ ಸಂಬಂಧಪಟ್ಟ, ಅವರ ಇದಕ್ಕೆ ಆಸಕ್ತಿಗೆ ಸಂಬಂಧಪಟ್ಟ ವಿಷಯಗಳನ್ನ ಮಾತ್ರ ಅವರು ವೋಟ್ ಮಾಡಲಿಕ್ಕಾಗ್ತದೆ. ಆದರೆ ಇದರಲ್ಲಿ ಆನ್ ಆಲ್ ಸಬ್ಜೆಕ್ಟ್ಸ್ ದೇ ಕ್ಯಾನ್ ವೋಟ್. ಸೊ ದಿಸ್ ಆರ್ ಆಲ್ಸೋ ವೆರಿ ಅಟ್ರಾಕ್ಟಿವ್ ಫೀಚರ್ಸ್. ಹಾಗಾಗಿ ಇದು ಆಕರ್ಷಣೀಯ ಅಂಶಗಳಾಗ್ತದೆ. ಒಂದನೇ ಆಕರ್ಷಣೀಯ ಅಂಶ ಏನಂತಂದರೆ, ಫಸ್ಟ್ ಅಟ್ರಾಕ್ಟಿವ್ point is that there are chances of getting a high profit. Then the second one is that the market value of the shares also will be increasing according to the capital status of the company. And the third one is that they will have the voting rights on all subjects. Then even when there is excess profit, there are ಅಂದರೆ ಅಧಿಕ ಲಾಭ ಬಂದಾಗ ಕೂಡ ಇವರಿಗೆ ಅದನ್ನು ಹಂಚಿಕೆ ಮಾಡಲಿಕ್ಕಾಗ್ತದೆ. ಯಾರಿಗೆ? ಇಕ್ವಿಟಿ ಶೇರ್ ಹೋಲ್ಡರ್. ಅದೇ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಆ ಅಧಿಕ ಲಾಭವನ್ನು ಅಂದರೆ ಆ ಹಂಚಿಕೆ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇರೋದಿಲ್ಲ. ಸೊ ದೀಸ್ ಆರ್ ದ ಮೇಜರ್ ಡಿಫ್ರೆನ್ಸಸ್ ಬಿಟ್ವೀನ್ ದ ಇಕ್ವಿಟಿ preference shareholders and equity shareholders. So these are the essential features of the, anyway, actually once again I may be discussing with you regarding the major differences, but as far as this today's topic is concerned, I have illustrated to you, I have described to you regarding the shares, in which section the share is falling, section 2 subclass 46, and what are the essential features of the share, and what are the types of shares, and I have explained to you regarding the preference shares and the main features of the preference shares as well as the equity shares. ನಾನು ಇವತ್ತಿನ ವಿಷಯದಲ್ಲಿ ತಮಗೆ ಶೇರುಗಳ ಬಗ್ಗೆ ಹೇಳಿರ್ತೇನೆ, ಹಾಗೆಯೇ ಶೇರುಗಳ ಮುಖ್ಯ ಲಕ್ಷಣಗಳ ಬಗ್ಗೆ ಹೇಳಿರ್ತೇನೆ, ಶೇರುಗಳ ವಿಧಗಳ ಬಗ್ಗೆ ಹೇಳಿರ್ತೇನೆ. ಅದ ನಂತರ ಇದು ಆದ್ಯತೆ ಷೇರುಗಳಂದರೆ ಏನು, ಅದರ ಗುಣಲಕ್ಷಣಗಳೇನು, ಹಾಗೆಯೇ ಸಾಮಾನ್ಯ ಷೇರುಗಳು ಅಂದರೆ ಅದರ ಗುಣಲಕ್ಷಣಗಳು, ಇಕ್ವಿಟಿ ಶೇರ್ಸ್ ಬಗ್ಗೆಯೂ ನಾನು ಹೇಳಿರುವಂಥದ್ದು. ಸೊ ಆ್ಯಸ್ ಫಾರ್ ಎಸ್ ದ ದಿಸ್ ಟಾಪಿಕ್ ಇಸ್ ಕನ್ಸರ್ನ್, ಇನ್ ದ ನೆಕ್ಸ್ಟ್ ವಿಡಿಯೋ ಐ ವಿಲ್ ಬಿ ಡಿಸ್ಕಸಿಂಗ್ ವಿತ್ ಯು ರಿಗಾರ್ಡಿಂಗ್ ದ ಸ್ವೆಟ್ ಇಕ್ವಿಟಿ ಶೇರ್ಸ್ ಆ್ಯಂಡ್ ದ ಡಿಫರ್ಡ್ ಶೇರ್ಸ್. ಇನ್ನು ಮುಂದಿನ ಇದರಲ್ಲಿ ವಿಡಿಯೋದಲ್ಲಿ ತಮ್ಮ ಮುಂದೆ ನಾನು ದುಡಿಮೆಯ ಷೇರುಗಳು ಮತ್ತು ಸ್ಥಾಪಕರ ಷೇರುಗಳ ಬಗ್ಗೆ, ನಾನು ಲಾಭ ಮುಂದೂಡಲ್ಪಟ್ಟ ಷೇರುಗಳ ಬಗ್ಗೆ ನಾನು ಮಾತಾಡ್ತೇನೆ. ಹಾಗಾಗಿ ಇವತ್ತಿನ ಇದಕ್ಕೆ ತಾವು ಬಹಳ ಇದರಿಂದ ಕೇಳಿದ್ದಕ್ಕೆ ತಮಗೆ ವಂದನೆಗಳನ್ನ ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ.